ಇನ್ನು ನೆಕ್ಸ್ಟ್ ರಾಜ್ಯದಾದ್ಯಂತ ವರುಣಾರ್ಭಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಂತೂ ಕೆಳಂಗೇ ಇಲ್ಲ. ಆ ಗ್ರಾಮದ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಜೊತೆಗೆ ಈ ಸ್ಟೋರಿನ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡಲೇಬೇಕು. ಒಂದಲ್ಲ ಎರಡಲ್ಲ ಮೂರು ತಲೆಮಾರಿನಿಂದಲೂ ಕೂಡ ಅಲ್ಲಿ ರಸ್ತೆ ಸಮಸ್ಯೆ ಇದೆ. ರೈತರು ಗೋಳಾಡ್ತಾ ಇದ್ದಾರೆ, ಆದರೆ ಕೇಳೋರೇ ಇಲ್ಲ. ಅಲ್ಲಿ ಮಳೆಗಾಲ ಬಂದ್ರಂತೂ ಕೇಳಂಗೇ ಇಲ್ಲ. ಜಮೀನಿನ ಕೆಲಸಕ್ಕೆ ಹೋಗೋದಕ್ಕೆ ನಿತ್ಯ ಹರಸಾಹಸ ಪಡಬೇಕು. ಜೀವನ ಕೈಯಲ್ಲಿ ಇಟ್ಕೊಂಡು ನಿತ್ಯವೂ ಜಮೀನುಗಳಿಗೆ ಹೋಗುವಂಥ ದುಸ್ಥಿತಿ ಬಂದಿದೆ. ಎಲ್ಲಿ ಗೊತ್ತಾ ಇದು ಗ್ರಾಮ ಇರೋದು? ಬಾಲ್ಕಿ ತಾಲೂಕಿನ ಕಟಕಚಿಂಚೋಳಿ ಗ್ರಾಮದ ರೈತರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ತುಂಬಿ ಹರಿತಾ ಇರುವಂಥ ಹಳ್ಳದ ನೀರಿನಲ್ಲೇ ಜಮೀನಿಗೆ ಹೋಗಬೇಕು ರೈತರು. ಜಾನುವಾರುಗಳಿದ್ದಾವೆ, ಎತ್ತಿನ ಬಂಡಿ ಇದ್ದಾವೆ, ಅದನ್ನು ತಗೊಂಡೋಗೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ನೋಡಿ ಆ ವಿಡಿಯೋ. ರಸ್ತೆ ಅವ್ಯವಸ್ಥೆ, ಸರಿಯಾಗಲ್ಲಿ ರಸ್ತೆಯ ವ್ಯವಸ್ಥೆನೇ ಇಲ್ಲ ಬಿಡಿ. ರಸ್ತೆ ಅವ್ಯವಸ್ಥೆ ಎಲ್ಲ ಬಂತು. ರಸ್ತೆ ಇದ್ದರೆ ಅಲ್ಲಿ ನೀರು ತುಂಬಿಕೊಳ್ಳೋದು ಅಂತ ಹೇಳ್ಬೋದು. ಅಲ್ಲಿ ಕರೆಕ್ಟಾಗಿ ರಸ್ತೆನೇ ಮಾಡಿಲ್ಲ. ಪಾಪ ಗ್ರಾಮದವ್ರು ಹೆಂಗೋ ಓಡಾಡಿ ಅದು ರಸ್ತೆ ರೀತಿ ಆಗಿದೆ ಸದ್ಯ. ಎಷ್ಟೇ ಗಮನಕ್ಕೆ ತಂದರೂ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಷ್ಟೇ ಗಮನ ತಂದರೂ ಕೂಡ ಏನೂ ಪ್ರಯೋಜನ ಇಲ್ಲ. ರಸ್ತೆ ವ್ಯವಸ್ಥೆ ಕಲ್ಪಿಸಿ ಕೊಟ್ಟಿಲ್ಲ. ಜನಪ್ರತಿನಿಧಿಗಳ ವಿರುದ್ಧ ಹೀಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಲವು ವರ್ಷಗಳಿಂದ ರೈತರು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ. ಮನವಿ ಪತ್ರ, ಇಂಥ ಎಷ್ಟೋ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ರೈತರು. ಯೂಸೇ ಇಲ್ಲ, ನೋಡ್ತಾನೆ ಇಲ್ಲ ಅಧಿಕಾರಿಗಳು. ಪೊಟ್ಟ ಕಟ್ಟಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ನಮ್ಮ ರೈತರಿಗೆ ಯಾವ ತರ ಪರದಾಟ ಇದೆ ಅಂದ್ರೆ, ಯಾವುದೇ ರೀತಿಯಾಗಲಿ ಊರಿನ ಚರಂಡಿ ನೀರು ಕೂಡ ಇಲ್ಲೇ ಬರುತ್ತೆ, ಆದರೆ ಮಳೆ ನೀರು ಕೂಡ ಇಲ್ಲೇ ಬರುತ್ತೆ. ಯಾವುದೇ ರೀತಿ ಬೆಳೆ ಕಟಾವು ಮಾಡಬೇಕಾದ್ರೂ ಹೋಗ್ಬೇಕಾದ್ರೂ ಸಮಸ್ಯೆ ಈ ಥರ ಇದೆ ಅಂದರೆ, ನಾವು ಜಮೀನಿಗೆ ಹೋಗಬೇಕಾದ್ರೆ ನಮ್ಮ ಜೀವ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ನಾವು ಹೋಗಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ನಾವು ಯಾವ ರೀತಿ ಎಲ್ಲ ಶಾಸಕರಿಗೆ ಮನವಿ ತೋರಿಸಿದ್ರು ಕೂಡ ಯಾರು ನಮಗೆ ಪರಿಹಾರ ಕೊಡ್ತಾ ಇಲ್ಲ. ಯಾವ ರೀತಿ ಪರಿಹಾರ ಕೊಡ್ತಾ ಇಲ್ಲ ಅಂತಂದರೆ, ನಾವು ರೈತರು ಯಾರಿಗೆ ಯಾವ ಥರ ಮನವಿ ಸಲ್ಲಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಈಶ್ವರ್ ಸಾಹೇಬ್ರಿಗೆ ಕೊಟ್ಟಿದ್ವಿ ಮನವಿ, ಸಾಗರ್ ಖಂಡ್ರೆ ಅವ್ರಿಗೆ ಕೊಟ್ಟಿದ್ವಿ. ಮಲ್ಲಣ್ಣ ದೇವಸ್ಥಾನದಿಂದ ಶಿವಾನಂದ ಜವದೆಯ ಜಮೀನುವರೆಗೆ ಸುಮಾರು 1,000 ಎಕರೆ ಜಮೀನಿದೆ. ನೂರಾರು ರೈತರು ಏನಪ್ಪಾ ಅಂತ ದಿನನಿತ್ಯ ಈ ನೀರಿನಿಂದನೇ ಹೋಗ್ಬೇಕು. ಒಂದ್ ಕಡೆ ನೀರು ಒಳಗಡೆ ಏನಂದ್ರೆ ಇವತ್ತು ಹಾವು ಸೇರಿದಂತೆ ಅನೇಕ ಹುಳ ಜಂತುಗಳಿವ. ಇವತ್ತು ಯಾವ ಒಂದು ಪ್ರಾಣವನ್ನೇ ಕೈಲಿಟ್ಕೊಂಡು ಇವತ್ತು ರೈತರು ತಮ್ಮ ಹೊಲಗಳಿಗೆ ದಿನನಿತ್ಯ ಹೋಗ್ಬೇಕಾಗಿದೆ. ಯಾಕಂದ್ರೆ ಹೋಗದಿದ್ರೆ ಅವ್ರ ಜೀವನ ನಡೆಯೋದಿಲ್ಲ. ಇವತ್ತು ದನ ಕರುಗಳಾಗಿರ್ಬೋದು, ರೈತರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು, ಎಲ್ಲರೂ ಕೂಡ ಈ ನೀರಿನಿಂದನೇ ಹೋಗ್ಬೇಕು. ಸುಮಾರು 3 ಅಡಿ ನೀರು ಆಳದ. ಒಂದು ಏನಂತಂದ್ರೆ ನೀರಲ್ಲಿ ಊರಲ್ಲಿ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿ. ರಾಜ್ಕುಮಾರ್, ಈ ರೋಡ್ ಸಮಸ್ಯೆ ಕುರಿತಂತೆ ಯಾರ್ಯಾರಿಗೆ ಪತ್ರ ಬರೆದಿದ್ದಾರೆ, ಜೊತೆಗೆ ಅವ್ರಿಗೆ ಏನೇನು ರಿಯಾಕ್ಟ್ ಮಾಡಿದ್ರಂತೆ ಆ ಪತ್ರಕ್ಕೆ? ಖಂಡಿತವಾಗ್ಲೂ ಶರತ್, ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟಕಚಿಂಚೋಳಿ ರೈತರಿಗೆ ಒಂದು ಹಿಡಿ ಶಾಪನೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಕೂಡ ಅವರಿಗೆ ಹೊಲಕ್ಕೆ ಹೋಗ್ಬೇಕಾದ್ರೆ 3 ದಶಕಗಳಿಂದ ಆ ಹೊಲಕ್ಕೆ ಹಾದಿನೇ ಇಲ್ಲ. ಹಾಗಾಗಿ ಪ್ರತಿ ವರ್ಷ ಅವರು ಹೊಲದಲ್ಲಿ ಬೆಳೆ ಬೆಳೆದಿರೋಂತ 100 ಎಕರೆ ಹಳ್ಳದ ಆಚೆ 100 ಎಕರೆ ಹೊಲ ಇದೆ. ಆ ಹೊಲದಿಂದ ಅವರು ಬೆಳೆ ತರಬೇಕಾದ್ರೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಉಸ್ತುವಾರಿ ಕ್ಷೇತ್ರದ ಉಸ್ತುವಾರಿ ತವರು ಜಿಲ್ಲೆಯಲ್ಲೇ ಕಟಕಚಿಂಚೋಳಿ ಬರುವಂತ ಗ್ರಾಮ. ಆ ಗ್ರಾಮಕ್ಕೆ ಉಸ್ತುವಾರಿ ಸಚಿವರು ಇಲ್ಲಿವರೆಗೂ ಕೂಡ ಒಂದ್ಸಲನೂ ಭೇಟಿಯಾಗಿಲ್ಲ. ಹಾಗಾಗಿ ಆ ರೈತರ ಕುಂದುಕೊರತೆ ಕೂಡ ಅವರು ವಿಚಾರಣೆ ಮಾಡಿಲ್ಲ ಅಂತ ಗ್ರಾಮಸ್ಥರು ಮಾಡ್ತಾರೆ. ಹಾಗಾಗಿ ಇದಂದ್ರೆ ಒಂದೇ ವರ್ಷದಲ್ಲ ಅಥವಾ 2 ವರ್ಷದಲ್ಲ, ಸುಮಾರು 30 ವರ್ಷಗಳ ಹಿಂದೆ ಇದೇ ತರ ಇತ್ತು. ಹಾಗಾಗಿ ನಾವು ಬಂಡಿ ಮೂಲಕನೇ ತರ್ತಾ ಇದೀವಿ. ಇವಾಗ ಹಳ್ಳ ಜಾಸ್ತಿ ಬಂದ್ರೆ ನಮ್ಗ ಇವಾಗ ಮೇನ್ ಕಟಾವ್ ಬಂದಿರೋದು ಹೆಸರು, ಉದ್ದು ಮತ್ತಂದ್ರೆ ಹತ್ತಿ ಆಗಿರ್ಬೋದು, ಸಾಕಷ್ಟು ಒಂದು ಹಾಳಾಗಿದೆ ಅಂತ ಹೇಳ್ಬೋದು ಬೀದರ್ ಜಿಲ್ಲೆಯಲ್ಲಿ. ಅದರಲ್ಲೂ ಕೂಡ ಇವರು ಏನಂದ್ರೆ ಹಳ್ಳ ಇರ್ಲಿಲ್ಲ ಅಂದ್ರೆ ಸುಮಾರು ಹೊಲದಲ್ಲಿ ತನ್ನ ಹೊಲದಲ್ಲಿ ಒಂದು ಬೆಳೆ ಅಂತ ಬೆಳೆದಿರೋದು ಈಚೆಗೆ ತರಬಹುದಾಗಿತ್ತು. ಹಳ್ಳ ಬರುತ್ತೆ, ಹಳ್ಳಕ್ಕೋಸ್ಕರ ಅವರಿಗೆ ರೈತರಿಗೆ ಆಚೆಗೆ ಹೋಗಿ ತನ್ನ ದವಸ ಧಾನ್ಯನ ತರಕ್ ಆಗ್ತಾ ಇಲ್ಲ ಅಂತ ಅಲ್ಲಿನ ರೈತರು ಒಂದು ಜಿಲ್ಲಾಧಿಕಾರಿ ಆಗಿರ್ಬೋದು, ಮಂತ್ರಿಗಳಿಗಾಗಿರೋದು, ಸಂಬಂಧಪಟ್ಟರಿಗೆ ಹಿಡಿ ಶಾಪ ಹಾಕ್ತಿದ್ರೆ. ಅಂದ್ರೆ ಪ್ರತಿ ಸಲನೂ ಕೂಡ ಮಳೆ ಬಂದ್ರೆ ಕೂಡ ಇದೇ ಸಮಸ್ಯೆ ಆಗುತ್ತೆ. ಹಾಗಾಗಿ ಅವರಿಗೆ ಶಾಶ್ವತ ಪರಿಹಾರ ಯಾವಾಗ? ಒಂದು ಕಡೆ ಉಸ್ತುವಾರಿ ಮಂತ್ರಿ ಅದೇ ಕ್ಷೇತ್ರದಾಗಿದ್ದಾರೆ, ಮತ್ತಂದ್ರೆ ಬೀದರ್ನ ಸಂಸದರು ಕೂಡ ಅದೇ ಕ್ಷೇತ್ರದವರಾಗಿದ್ದಾರೆ. ಇಬ್ರು ಆದ್ರೂ ಕೂಡ ಕಟಕಚಿಂಚೋಳಿ ರೈತರಿಗೆ ಒಂದು ಯಾವುದೇ ರೀತಿ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ ಅಲ್ಲಿ ಗ್ರಾಮಸ್ಥರು ಹೇಳ್ತಿದ್ದಾರೆ. ಮತ್ತಂದ್ರೆ ಪ್ರಮುಖವಾಗಿ ಶರತ್, ಅಲ್ಲಿ ಒಂದಲ್ಲ ಎರಡಲ್ಲ 30 ವರ್ಷಗಳಿಂದ ಕೂಡ ಅದರ ರಸ್ತೆ ಅದೇ ತರ ಇದೆ. ಹಾಗಾಗಿ ಅಲ್ಲಿನ ಕೂಡಲೇ ಜಿಲ್ಲಾಧಿಕಾರಿ ಆಗಿರ್ಬೋದು, ಸಂಬಂಧಪಟ್ಟ ಸಚಿವರಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿ ಕೂಡಲೇ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಗೆ ಇವಾಗಾದ್ರೂ ಶಾಶ್ವತ ಪರಿಹಾರ ತಂದು ಕೊಡ್ತಾರ ಅಂತ ಒಂದು ರೈತರು ಕಾಯ್ತಾ ಇದ್ದಾರೆ ಶರತ್. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ಡೀಟೇಲ್ಸ್ಗಾಗಿ.